ಭಾರತದ ಭಾವಿ ಅಗ್ನಿವೀರರೇ, ಈಗಾಗಲೇ ಪರೀಕ್ಷೆ ಪಾಸ್ ಮಾಡಿದ್ರಿ. ಈಗ ಫಿಸಿಕಲ್ ತರಬೇತಿಗಾಗಿ ನಮ್ಮ ಸಂಸ್ಥೆಗೆ ನೀವು ಬಂದಿರಿ. ಇಲ್ಲಿ ಏನಪ್ಪ ಅಂದ್ರೆ ನೆಕ್ಸ್ಟ್ ಬರೋದು ನಿಮ್ಮದು ಫಿಸಿಕಲ್ದಲ್ಲಿ ರನ್ನಿಂಗ್ ಬರ್ತದೆ, ಪ್ಲಪ್ಸ್ ಬರ್ತದೆ, ಬ್ಯಾಲೆನ್ಸ್ ಬರ್ತದೆ, ಆಮೇಲೆ ಲಾಂಗ್ ಜಂಪ್ ಬರ್ತದೆ. ಇವು 4 ನೀವು ಪಾಸ್ ಮಾಡಿದ ಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಹೈಟಾ, ವೇಟಾ, ಚೆಸ್ಟಾ ಚೆಕ್ ಮಾಡ್ತಾರೆ ರೀ. ಈಗಾಗಲೇ ನಿಮ್ಗೆ ಹೈಟಾ ಎಷ್ಟು ಅನ್ನೋದು ಗೊತ್ತು. ಜಿ ಡಿ ಪೋಸ್ಟ್ಗೆ ಹೋಗ್ಬೇಕಾದ್ರೆ 166 ಸೆಂಟಿಮೀಟ್ರ್ ಮೇಲೆ ಇರಬೇಕು. ಜಿ ಡಿ ಪೋಸ್ಟ್ ಹೋಗೋರು. ಟ್ರೇಡ್ಮನ್ನು 166 ಮೇಲೆ ಇರಬೇಕು. ಅದೇ ರೀತಿಯಾಗಿ ಕ್ಲರ್ಕ್ ಪೋಸ್ಟ್ ಹೋಗೋರಿದ್ರಪ್ಪ ಅಂದ್ರೆ 162 ಮೇಲೆ ಇರಬೇಕು. ಆಮೇಲೆ ಚೆಸ್ಟ್ ಎಷ್ಟು ಬರಬೇಕಪ್ಪ ಅಂದ್ರೆ ನಾರ್ಮಲಾಗಿ 77ರಿಂದ ವಿಸ್ತಾರ ಮಾಡಿದಾಗ 82 ಸೆಂಟಿಮೀಟ್ರ್ ಆಗಬೇಕು. ಅದೇ ರೀತಿಯಾಗಿ ನಿಮ್ದು ಹೈಟ್ ತಕ್ಕಂತೆ ವೇಟ್ ಇರಬೇಕು. ಹೈಟ್ ತಕ್ಕಂತೆ ವೇಟ್ ಅಂದ್ರೆ 50 kg ಮೇಲೆ ಇರಬೇಕು. ಹೌದಾ? ಈಗ ಏನಾಗ್ತದೆ, ಈಗಾಗಲೇ ನೀವು ಎಕ್ಸಾಮ್ ಪಾಸ್ ಮಾಡಿರಿ ಅಂದರೆ ಮುಂದೆ ರನ್ನಿಂಗು ಪಾಸ್ ಮಾಡ್ತೀರಿ, ಪ್ಲಪ್ಸು ಮಾಡ್ತೀರಿ, ನಿಮ್ದು ಹೈಟು ಬರ್ತದೆ, ವೇಟು ಬರ್ತದೆ. ಭಾಳಷ್ಟು ಜನ ಏನು ಮಾಡ್ತಾರಂದ್ರೆ ಚೆಸ್ಟ್ನ್ಯಾಗ ಔಟ್ ಹಾಕಾರ್ರಿ. ಚೆಸ್ಟ್ನ್ಯಾಗ ಎಲ್ಲ ರೀತಿ ನೀವು ಎಕ್ಸಲೆಂಟ್ ಹೊಡಿತೀರಿ, ಆದರೆ ಚೆಸ್ಟ್ನ್ಯಾಗ ಔಟ್ ಹಾಕಿರಿ. ಚೆಸ್ಟ್ ಬಗ್ಗೆನೂ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಒಬ್ರದ್ದು ಮಾಡಿ ತೋರಿಸ್ತೀನಿ ನಾನು. ಬಾತಮ್ಮ ನೀ ಬರ ನೋಡಿರಿ. ಚೆಸ್ಟದ್ದು ನಿಮ್ಗೆ ಗೊತ್ತಿರಬೇಕು. ನೋಡಿರಿ ಚೆಸ್ಟ್ ಉಬ್ಸೋದು ಯಾವ ರೀತಿ ಅನ್ನೋದ ಇಲ್ಲಿ ಒಂದು ಡೆಮೋ ತೋರಿಸ್ತೀನಿ ನಾನು ನಿಮಗೆ. ಇವು ನಾರ್ಮಲಾಗಿ ನಿಂತಾನೀಗ. ನಾರ್ಮಲಾಗಿ ನಿಂತಾನ. ಕೈ ಮೇಲೆ ಎತ್ತು ನೋಡಿರಿ. ಇಲ್ಲಿ ಪಾಯಿಂಟ್ ಹಿಡಿತಿರ್ತಾರಲ್ಲ, ಕೈ ಈ ರೀತಿ ಮ್ಯಾಲೆ ತೊಗೋಬೇಕು. ನೀವು ಕೈ ತೊಗೊಂಡ್ಲ ಈಗ ಮ್ಯಾಲೆ ಆ ರೀತಿಯೇ ಕೈ ತೊಗೋಬೇಕು. ಕಾಣಿಸ್ತಾ ಇಲ್ಲ? ಹಿಂಗೆ ನಿಲ್ಪ ನೋಡಿರಿ. 1 2 3 ಅನ್ಸು. 1 2 3 4. ಹಾಂ ಸಾಕು. ಲೂಸ್ ಬಿಡು. ಈಗ 83 ಅದ ಒಂದು. ಹಾಂ ಉಬ್ಬಸು. ಗುಡ್. 91 83 91 ನೋಡಿರಿ. ಒಂದು ಈ ರೀತಿ ಬರಬೇಕು. ನೆಕ್ಸ್ಟ್ ಬರೀ ಮತ್ತೆ ಯಾರು ಬರ್ತೀರಿ ನೋಡೋಣ. ಲೇಟ್ ಮಾಡೋಂಗಿಲ್ಲ. ರೆಡಿ ಇದ್ದಾರೆ. ಅಲ್ಲೇ ಬನ್ನೇನು ಕಳ್ಕೊಂಡ್ಕೊಂಡ್ರಿ. ನೆಕ್ಸ್ಟ್ ನೋಡೋರು ಅಲ್ಲೇ ಬನ್ನೇನು ಕಳ್ದಿರ್ಬೇಕು. ಕೈ ಮ್ಯಾಲೆ ತೊಗೋಬೇಕು. ನೋಡಿರಿ ಕೈ ನೀವು ಹಿಂಗೆ ಹಿಡಿದ್ರಿ ಅಂದ್ರೆ ಇಲ್ಲಿ ಲಕ್ಷ ಕೊಡ್ರಿ, ಮಾತಾಡಬೇಡ್ರಿ. ಕೈ ಅಲ್ಲೇ ಸ್ವಲ್ಪ ನೀವು ಇಷ್ಟ ಮಾಡಿರಿ ಅಂದ್ರೆ ಅವ್ರು ಏನು ಮಾಡ್ತಾರಂದ್ರೆ ಪಾಯಿಂಟ್ ಇಲ್ಲಿ ಕೆಳಗೆ ಹಿಡಿತಾರೆ ರೀ. ಇಲ್ಲಿ ಕೆಳಗೆ ಹಿಡಿದಾಗ ಇಲ್ಲಿ ಮಲ್ಲಿ ಬಿಟ್ಟು ಕೆಳಗೆ ಹಿಡಿದ್ರಪ್ಪ ಅಂದ್ರೆ ಉಬ್ಬಸು. ಎಷ್ಟು ಉಬ್ಬಿಸ್ರು ಅದು 1-2 ಸೆಂಟಿಮೀಟ್ರ್ ಅಟ್ಟೆ ಬರ್ತೈತೆ ರೀ. ಗೊತ್ತಾಗದ್ರಿ? ಕೈ ಯಾವತ್ತೂ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಹಿಂಗೆ ಹಿಡಿಬೇಕ್ರಿ. ಇಲ್ಲಿ ಪಟ್ನ ಕೈ ಈ ರೀತಿ ಹಿಡಿದ್ರೆ ಕರೆಕ್ಟಾಗಿ ಟೇಪ್ ಹಿಡಿತಾರೆ. ನೀವು ಅಲ್ಲೇ ಸ್ವಲ್ಪ ಹಿಂಗೆ ಕೈ ಮಾಡ್ಕೊತ ನಿಂತ್ರೆ ಅವರು ಕೆಳಗೆ ಟೇಪ್ ಹಿಡಿತಾರೆ. ಅದು ಗೊತ್ತಿರಬೇಕು. ಇಲ್ಲಿ ನೋಡು. ಕೈ ಬಿಡು. 76 ಐತೆ ನೋಡ್ರಿ ನಾರ್ಮಲಿ. ಒಂದು ಈ ರೀತಿ ಇದ್ದಾಗ ನೋಡಿರಿ ಎಷ್ಟು ಇರ್ಬೇಕು ಆರ್ಮಿಗೆ. 77 ಇರ್ಬೇಕು. ಒಂದು 76 ಐತಿ. 76 ಐತೆ ಅಂದ್ರೆ ಈಗ ಏನು ಮಾಡ್ಬೇಕಪ್ಪ ಅಂದ್ರೆ ಸ್ವಲ್ಪ ಉಸಿಲು ಹಿಡ್ಕೋಬೇಕು. ಸ್ವಲ್ಪ ಉಸಿಲು ತಗೋ ಫಸ್ಟ್. ಸ್ವಲ್ಪ ಭಾಳಲ್ಲ, ಸಾಕು. ಈಗ 77 ಐತೆ ರೀ. ನಮಗೆ ಗೊತ್ತಿರಬೇಕು. ಅದೇ ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ಬೇಕು. ಉಬ್ಬಿಸ್ತೀಗ 77 82 77 82 ಅವ್ನು ಈಗ ಬಂದಿದ್ದು. ಅವನದು ರಿಯಲ್ ಎಷ್ಟೈತೆ ಅಂದ್ರೆ 76 ಐತೆ. ಅವು ಪೂರ್ತಿ ಉಸಿಲು ಹೊರಗೆ ಹಾಕಿದಂದ್ರೆ 76 ಅದ. ಸ್ವಲ್ಪ ನೀ ಏನು ಮಾಡ್ಬೇಕಂದ್ರೆ ಉಸಿಲು ಹಿಡಿಬೇಕಪ್ಪ. ಸ್ವಲ್ಪ ನಿನ್ನ ಕಂಟ್ರೋಲ್ದಾಗ ನೀನೇ ಇರಬೇಕು. ಯಾಕಂದ್ರೆ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಗೊತ್ತಾಕೈತಿ. ಈಗ ಅವ್ಗೆ ಏನು ಗೊತ್ತಾಯ್ತು ಅಂದ್ರೆ ಅವ್ನು 76 ಐತ್ರಿ ಈಗ. ಆದರೆ ಆರ್ಮಿಗೆ ಎಷ್ಟು ಬೇಕು? 77 ಬೇಕು. 77ರಿಂದ 82 ವಿಸ್ತಾರ ಮಾಡ್ತಾನೆ, ಉಬ್ಬಿಸ್ತಾನೆ, ಹಿಗ್ಗಿಸ್ತಾನೆ. ಆದರೆ ನಾರ್ಮಲಾಗಿ 1 ಸೆಂಟಿಮೀಟ್ರ್ ಕಡಿಮೆ ಆಗ್ತದೆ ಒಂದು. ಅದನ್ನು ನಿಮ್ಗೆ ಅಡ್ವಾನ್ಸ್ ಗೊತ್ತಿರ್ಬೇಕು ನಿಮ್ದು ಎಷ್ಟೈತೆ ಅನ್ನೋದು. ಬರಪ್ಪ ನೆಕ್ಸ್ಟ್ ನೋಡ್ಕೊರಿ ಎಲ್ಲೆಲ್ಲಿ ಏನೇನು ಹಾಕಾವ, ಹೆಂಗೆ ಹಾಕಾವ. ಕೈ ಬಿಡು. 1 2 3 ಅನ್ಸು. 1 2 3. ಇವೊಂದು 77 ಅದ. 77 80 ಬಿಡ್ರು ಲೂಸ್ ಬಿಡು. ಹಾಂ ನೋಡಿರಿ ಮತ್ತೆ ಈಗ ಉಸಿಲು ಒಳಗೆ ತೊಗೊಂಡ್ರೆ 74 ಬರೋಕೈತಿ ಒಂದೀಗ. 74 75 ಬರತ್ತವ ನೋಡು. 79 ನೋಡಿ. ಇನ್ನಿಲ್ಲ ಇಲ್ಲಿ ನೋಡಿರಿ. ನೋಡಕ್ಕೆ ದಾಟಿಸಿದಾನ. ಹೈಟ್ ಐತಿ, ಎಲ್ಲ ಐತಿ. ಎಕ್ಸಾಮ್ ಪಾಸ್ ಐತೆ ನಿಂದು. ಎಕ್ಸಾಮ್ ಪಾಸ್ ಆಗಿದೆ. ರನ್ನಿಂಗ್ ಎಷ್ಟು ಟೈಮ್ದಾಗ ಕುಣಿಸ್ತೀನಿ? 6:30. ಇನ್ನೂ ರನ್ನಿಂಗು ಸ್ಲೋ ಐತೆ. ಹಂಗಾರೆ ರನ್ನಿಂಗ್ ಟೈಮ್ ಕುಣಿಸ್ಬೇಕು. ನೋಡಕ್ಕೆ ದಾಟ್ಸಿನೇ ಕಾಣ್ತಾ ನೀವು. ಆದರೆ ಚೆಸ್ಟ್ ಕಡಿಮೆ ಐತೆ ರೀ. ಚೆಸ್ಟ್ ಕಡಿಮೆ ಐತಿ ಅಂದ್ರೆ ಹೋಗು. ಚೆಸ್ಟ್ ಕಡಿಮೆ ಐತಿ ಅಂದ್ರೆ ಏನು ಮಾಡ್ಬೇಕು ನಾವು ಅದಕ್ಕೀಗ? ಡೀಪ್ಸ್ ಹೊಡಿಬೇಕು ರೀ. ಇಲ್ಲೇ ಡೀಪ್ಸ್ ಹೊಡೆದ್ರೆ ಬದಲಾವಣೆ ಆಗ್ತದೆ. ಬಾಪ ನೀನೇ ಬಾ. ನಿಂದ ಪ್ರಾಕ್ಟಿಕಲ್ ತೋರಿಸ್ತೀನಿ ಬಾ. ಡೀಪ್ಸ್ ಹೊಡಿಯಲ್ಲಿ ಒಂದು 20 ಡೀಪ್ಸ್ ಹೊಡಿ ಅನ್ಕತಾನೆ. ಬೇರೆದವ್ರು ಬರ್ರಿ. ಯಾರು ಬರ್ತೀರಿ? ಕೈ ಮೇಲೆ ಮಾಡು. ಲೂಸ್ ಬಿಡು. 5 ನಿನ್ನ ಚೆಸ್ಟ್ ಐತಿ.
ಕೈ 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 ಮ್ಯಾಲೆ ಎತ್ತಬಾರ್ದು. ಹಾಂ ನೋಡು 78 ಅದ, ಒಂದು ನಾರ್ಮಲ್ 78 ಅದ. ಹಾಂ ಉಬ್ಬಸು 78 86 ಗುಡ್ ಚಪ್ಪಾಳೆ. ಹಾಂ ಬಾಪ ನೆಕ್ಸ್ಟ್ ಬರ. ಆಯ್ತು ನಿಂದ ಬಾ ಎರಡು ತೆಗೆದಿ ಕೈ ಮ್ಯಾಲ್ತು ನೋಡ್ರಿ. ಇನ್ನೊಂದು ಫಸ್ಟ್ ನಾರ್ಮಲ್ ಪೂರ್ತಿ 1 2 3 ಯಾಕೆ ಅನಿಸಂತಂದ್ರೆ ಪೂರ್ತಿ ಉಸಿರು ಹೊರಗೆ ಹೋಗ್ಲಿ ಅಂತ ಹೇಳ್ತೀನಿ ನಾನು. ಉಸಿರು ಹೊರಗೆ ಆದ್ಮೇಲೆ ತೊಗೋಬೇಕು ನಾವು, ಅಂದ್ರೆ ನಾರ್ಮಲ್ ಇರ್ತದೆ. ಆಮೇಲೆ ಉಸಿರು ಹಿಂಗೆ ಫುಲ್ ಉಸಿರು ತೊಗೊಂಡ್ರೆ ಹೊಟ್ಟೆಲ್ಲ ಪೂರ್ಣ ಒಳಗೆ ಹೋಗ್ಬೇಕು, ಫುಲ್ ಎದಿನ ಹೋಗ್ಬೇಕ್ರಿ. ಹಿಂಗೆ ಫುಲ್ ಉಸಿರು ತೊಗೋಬೇಕು. 77 77 76 ಬರಾಕೈತಿ ಈಗ. ಉಬ್ಬಸ್ 81 ಇನ್ನೂ ಕವರ್ ಆಗಲಿಲ್ಲ. ನೆಕ್ಸ್ಟ್ ಕೈ ಮ್ಯಾಲೆ ಮಾಡು. ಲೂಸ್ತು. ಹಾಂ ಉಬ್ಬಸ್ ಬಿಡು. 77 84 ಬರಾಯ್ತು ನೋಡ್ರಿ ಒಂದು. ಹಾಂ 77 84. ಹಾಂ ನೆಕ್ಸ್ಟ್ ಕೈ ಮ್ಯಾಲೆ ನೀ ತೆಳಗೆ ಟೇಪ್ ನೀನು ನೋಡಬೇಡ, ಲೂಸ್ ಬಿಡು. 1 2 3 ಅನ್ಸ ಐತೆ ನಿನ್ನ ಚೆಸ್ಟ್ ಐತೆ. 1 2 3. ಹಾಂ 78 ತಗೋ. 84 ಬಿಡು, ಲೂಸ್ ಬಿಡು. ಕೈ ಮ್ಯಾಲತ್ತು. ಇಲ್ಲಿ ನೋಡ್ರಿ, ನೀ ತೆಳಗೆ ನೀನು ಟೇಪ್ ನೋಡಬೇಡ, ಐತೆ ನಿನ್ನ ನಾರ್ಮಲ್. 77 ತಗೋ. 82. ಹಾಂ ನೆಕ್ಸ್ಟ್ ಲೂಸ್ ಮಾಡಿ ಐದು ಚೆಸ್ಟ್. ಹಾಂ 77 82 ಇನ್ನೇನು ಲೂಸು. ಹಾಂ 77 82. ನೆಕ್ಸ್ಟ್ ಕೈ ಬಿಡು ನೋಡಿರಿ. 71 ಐತೆ ತಮ್ಮನಿಂದ. ಉಬ್ಬಸ್ 71 74. ಕೈ ಮ್ಯಾಲೆ ತಗೋ. ಕೈ ಬಿಡು. ಲೂಸ್ ಬಿಡ್ನಿ. 74 ಐತೆ ನೋಡಿ ಲೂಸ್ ಬಿಟ್ಟಾಗ. ಉಬ್ಬಸ್ 74 79. ಇಲ್ಲಿ ಚೆಸ್ಟ್ ಇಲ್ಲದೇನೆ ಕಂಡು ಬತ್ತು ನನಗೆ ಜಾಸ್ತಿ. ಈಗ ಚೆಸ್ಟ್ ನಾರ್ಮಲ್ನ ಕಡಿಮೆ ಅದ. ನೋಡೋಕೆ ಎಲ್ಲರೂ ದಾಡ್ಸಿಕಣದ್ರಿ. ನೀವು ಎಕ್ಸಾಮು ಪಾಸ್ ಮಾಡಿರಿ, ಫಿಸಿಕಲ್ ಪಾಸ್ ಮಾಡ್ತೀರಿ, ರನ್ನಿಂಗು ಪಾಸ್ ಮಾಡ್ತೀರಿ, ಫ್ಲಪ್ಸು ಪಾಸ್ ಮಾಡ್ತೀರಿ, ಲಾಂಗ್ ಜಂಪ್ ಎಲ್ಲ ಪಾಸ್ ಮಾಡ್ತೀರಿ. ಆದರೆ ಚೆಸ್ಟ್ನೇ ಫೇಲ್ ಆಗೋ ಚಾನ್ಸ್ ಅದ. ಅದಕ್ಕೆ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ, ನೀವು ಇವತ್ತಿಂದ ಇಂಥದ್ದೊಂದು ಟೇಪ್ ಖರೀದಿ ಮಾಡಿರಿ. ಇದಕ್ಕೇನು ಭಾಳ ಇಲ್ಲ. ಎಷ್ಟು ರೂಪಾಯಿ ಇದಕ್ಕೆ ರೊಕ್ಕ? ಹಾಂ 10 ರೂಪಾಯಿ ಇದು ಕೊಟ್ಟೆ. 10 ರೂಪಾಯಿ ಪ್ರತಿಯೊಬ್ಬರ ತೆಗೆ ನಿಮ್ಮ ತೆಗೆ ಇರ್ಬೇಕು. ಇದು ಟೇಪ್ ನಿಮ್ಮ ಎಲ್ಲರ ತೆಗೆ ಟೇಪ್ ಇರಬೇಕಿದು. ಟೇಪ್ ತೊಗೊಂಡು ನೀವು ಏನು ಮಾಡ್ಬೇಕಂದ್ರೆ, ದಿನ ರೀ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ನಿಮ್ಮ ಫ್ರೆಂಡ್ಸ್ ಒಳಗೆ ಅವ್ನ ಚೆಸ್ಟ್ ನೀ ಚೆಕ್ ಮಾಡೋದು, ನಿಮ್ಮ ಚೆಸ್ಟ್ ಅವ್ನು ಚೆಕ್ ಮಾಡೋದು. ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು ರೀ. ನಾನು ನಿಮ್ಗೆ 1 ತಿಂಗಳು ಟೈಮ್ ಐತ್ರಿ. 1 ತಿಂಗಳು ಐತಿಲ್ಲ ರೀ. 1 ತಿಂಗಳು ಟೈಮ್ ಅದ. ನೀವು ಡೈಲಿ ಚೆಕ್ ಮಾಡಬೇಕು. ಡೈಲಿ ಚೆಕ್ ಮಾಡಕೈತ್ರಿ ಅಂದ್ರೆ ಕರೆಕ್ಟಾಗಿ ನಿಮ್ಗೆ ಗೊತ್ತಾಗ್ತದೆ ನಮ್ಮದು ನಾರ್ಮಲ್ ಎಷ್ಟದ, ಆಮೇಲೆ ವಿಸ್ತಾರ ಮಾಡಿದಾಗ ಎಷ್ಟಾಗ್ತದೆ ಅನ್ನೋದು ಪ್ರತಿಯೊಬ್ಬರಿಗೆ ನಿಮ್ಗೆ ಗೊತ್ತಾಗತ್ರಿ ಎಲ್ಲರಿಗೂ ಡೈಲಿ. ಆಮೇಲೆ ಇನ್ನೊಂದು ಚೆಸ್ಟ್ ನೀವು ನೋಡ್ಕೊಂಡು ಡೀಪ್ಸನ್ನು ಮಾಡಬೇಕು. ಡೀಪ್ಸ್ ಮಾಡಿರಿ. ಆಮೇಲೆ ಸಾಯಂಕಾಲ ಸ್ವಲ್ಪ ಜಿಮ್ಗೆ ಹೋಗ್ಬೇಕು. ನೀವು ಜಿಮ್ಮು ಐತೆ ನಿಮ್ಗೆ ಗೊತ್ತಿರಲಿ. ಈಗೇನು ಫೀ ತುಂಬಿರ್ತೀರಿ ಇದ್ರಾಗ ಜಿಮ್ ಇರ್ತದೆ. ಅದಕ್ಕೇನು ಎಕ್ಸ್ಟ್ರಾ ಚಾರ್ಜ್ ಇರೋಂಗಿಲ್ಲ ಜಿಮ್ಗೆ. ಈ ಚೆಸ್ಟ್ ಯಾರು ಕಡಿಮೆ ಅದ ನೋಡಿರಿ, ಜಿಮ್ಗೆ ಸ್ವಲ್ಪ ಹೋಗಲೇಬೇಕು. ಆಮೇಲೆ ಡೀಪ್ಸ್ ಸಪ್ರೇಟಾಗಿ ನಾವು ಮಾಡಿಸೋದು ಬಿಟ್ಟು ನೀವು ಎಕ್ಸ್ಟ್ರಾ ಮಾಡ್ಬೇಕು ರೀ. ನಿಮ್ಗೆ ಗೊತ್ತಿರ್ಬೇಕು. ನಿಮಗೇನು ನನ್ನ ಹೈಟ್ ಎಷ್ಟದ, ನನ್ನ ಚೆಸ್ಟ್ ಎಷ್ಟದ, ವೇಟ್ ಎಷ್ಟದ, ನಿಮಗೆ ಗೊತ್ತಿರ್ಬೇಕು ಮೊದಲು. ನಿಮಗೆ ಗೊತ್ತಿದ್ರೆ ಗ್ಯಾರಂಟಿ ನೀವು ಪಾಸ್ ಹಾಕಿರಿ. ಗೊತ್ತಿರಲಿ ನಿಮಗೆ. ಅದಕ್ಕೆ ಚೆಸ್ಟ್ ಭಾಳ ಇಂಪಾರ್ಟೆಂಟ್ ಐತಿ. ನೀವು ಎಲ್ಲ ಪಾಸ್ ಮಾಡಿರಿ ಸಹಿತ ಚೆಸ್ಟ್ನೇ ಔಟ್ ಆಗುವಂಥ ಚಾನ್ಸ್ ಅದ. ಅದ್ರ ಸಲುವಾಗಿ ನೀವು ಎಲ್ಲರೂ ಏನು ಮಾಡ್ಬೇಕಪ್ಪ ಅಂದ್ರೆ, ಟೇಪ್ ಖರೀದಿ ಮಾಡಬೇಕು. ಫ್ರೆಂಡ್ಸ್ ಒಳಗೆ ಅವ್ರದ್ದು ನೀವು ಚೆಕ್ ಮಾಡಬೇಕು, ನಿಮ್ದು ಅವ್ರು ಚೆಕ್ ಮಾಡಬೇಕು. ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಡೈಲಿ ಪ್ರಾಕ್ಟೀಸ್ ಮಾಡಿರಿಪ್ಪ ಅಂದ್ರೆ 15 ದಿನದಾಗ ಚೆಸ್ಟ್ ಇಂಪ್ರೂವ್ಮೆಂಟ್ ಆಗ್ತದೆ. ಬರೀ ನಿಮ್ಮ ಪ್ರಾಕ್ಟೀಸ್ ಒಳಗೆ ತಾನೇ ಇಂಪ್ರೂವ್ಮೆಂಟ್ ಆಗ್ತದೆ ರೀ. ಅದು ಗೊತ್ತಾಗತ್ರಿ ಎಲ್ಲರಿಗೂ. ಪ್ರಾಕ್ಟೀಸ್ ಮಾಡಿಸ್ತೀರಿ? ಓಕೆ. ಕೋರ್ಸ್ ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF,
CISF, ITBP, SSB, ಅಸ್ಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.